ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಹೋರಾಟಗಾರರಾಗಿ ಇವತ್ತು ಅವ್ರು ಸಲ್ಲಿಸ್ತಕ್ಕಂಥ ಸೇವೆ ಇದೆಯಲ್ಲ ಅಪಾರವಾದಂತು. ಏಕೆಂದರೆ ಇವತ್ತು ಅವ್ರು ಎಲ್ಲೇ ಒಂದು ಕನ್ನಡ ಯಾವುದೇ ಒಂದು ಜಾಗಕ್ಕೆ ನಾವು ಹೋಗ್ತಾ ಇರ್ತೀವಿ, ಒಂದು ಚಿಕ್ಕ ಹುಡುಗನು ಕೂಡ ಸಾರಾಗೋಯಿಂದವರಲ್ವ ಅಂತ ಕಂಡುಹಿಡಿತಾರೆ. ಬಟ್ ಆ ರೆಕಗ್ನೈಸೇಷನ್ನು ಸಿಗೋದು ಭಾಳ ಕಷ್ಟ. ಎಷ್ಟೇ MLAಗಳು ಇರ್ತಿರಲಿಲ್ಲ, ಇವರು ಸ್ಟೇಟ್ ಲೀಡ್ರ್ ಇದ್ದಂಗೆ. ಏಕೆಂದರೆ ಒಂದು ಜಾಗಕ್ಕೆ ಸೀಮಿತರಾಗಿರ್ತಕ್ಕಂಥಲ್ಲ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಬೇಕು. ಇನ್ನೂ ಸಾಕಷ್ಟು ಜನ ಇವರಿಂದ ಸಾಕಷ್ಟು ನಮ್ಮ ಇವತ್ತಿನ ಅಧ್ಯಕ್ಷರಾಗಿರ್ಬೋದು, ಕನ್ನಡ ಹೋರಾಟಗಾರರಲ್ಲಿ ಚಿತ್ರರಂಗ ಸಾಕಷ್ಟು ಜನ ಬೆಳೆದಿದ್ದಾರೆ. ಇನ್ನೂ ಕೂಡ ಅವ್ರು ಬೆಳೆಸಬೇಕಾಗಿದೆ. ಆ ದೇವರು ಅವ್ರಿಗೆ ಶಕ್ತಿಯನ್ನು ಕೊಡಲಿ, ಇನ್ನೂ ಅವ್ರು 100 ವರ್ಷಗಳು ಬಾಳಲಿ, ನಮ್ಮಂಥವ್ರು ಎಲ್ಲರೂ ಕೂಡ ಬೆಳೆಸಬೇಕು ಅಂತ ಹೇಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ದೇವರು ಕೇಳ್ಕೊಳ್ತೀವಿ. ಕನ್ನಡದ ಅಪ್ರತಿಮ ಓಟಗಾರರಂಥ ಸಾರಾ ಗೋವಿಂದಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ರಾಯರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡುವಂಥ ಶಕ್ತಿನ ಕೊಡಲಿ ಅಂತ ನಾವು ರಾಯರಲ್ಲಿ ಕೇಳ್ಕೊತೀವಿ. ಆಗಲೇ ಹೇಳಿದಾಗೆ ಭಾಳಷ್ಟು ಇವತ್ತು ನಾವೆಲ್ಲ ಇಲ್ಲಿ ಒಂದು ಮಟ್ಟದಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಗೋವಿಂದಣ್ಣವರು. ಅವರಿಗೆ ಇನ್ನೂ ಭಗವಂತ ಹೆಚ್ಚು ಆಯುಷ್ಯ ಕೊಡಲಿ ಅಂತ ಕೇಳ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ. ನಮ್ಮಂಥ ಎಷ್ಟೋ ಯುವಕರಿಗೆ ದಾರಿದೀಪವಾಗಿ ಇವತ್ತು ಅನ್ನ ನಾವು ತಿಂತಾ ಇದ್ದೀವಿ ಅಂದರೆ ಅವ್ರು ತೋರಿಸ್ಕೊಂಡಂಥ ದಾರಿ. ಅವ್ರನ್ನ ನಾವು ಬೆಂಗಳೂರಿಗೆ ಕರ್ಕೊಬಂದು ಒಂದು ಕೆಲಸಕ್ಕೆ ಸೇರಿಸಿ ಅವ್ರಿಗೆ ನಾವು ಪ್ರತಿಯೊಂದು ಊಟದಲ್ಲೂ ಅವ್ರ ಹೆಸರು ನಾವು ನೆನೆಸ್ಕೊತೀವಿ. ಏಕೆಂದರೆ ಅವ್ರ ಹೋರಾಟದ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ. ಏಕೆಂದರೆ ಕನ್ನಡದ ಬಗ್ಗೆ, ಕನ್ನಡಕ್ಕೆ ಅನ್ಯಾಯ ಆಗಿರೋದ ಬಗ್ಗೆ ತುಂಬ ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಇರೋಷ್ಟು ಕಾಲ ಆರೋಗ್ಯ ನೆಮ್ಮದಿ ಆಯಸ್ಸು ತಾಯಿ ಭುವನೇಶ್ವರಿ ಕೊಟ್ಟು ನಮ್ಮಂಥ ಯುವಕರನ್ನು ಇನ್ನೂ ಹೆಚ್ಚೆಚ್ಚು ಬೆಳೆಸೋವಂಥ ಶಕ್ತಿಯ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತೀವಿ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ ಇವತ್ತು ಹಲವಾರು ಕನ್ನಡಪರ ಓಟಗಾರರಿದ್ದಾರೆ. ಎಲ್ಲ ಅಣ್ಣನ ಶಿಷ್ಯಂದರೆ ಇವತ್ತೆಲ್ಲ ದೊಡ್ಡ ಮಟ್ಟದಲ್ಲಿ ಏನೇನೋ ಮಾಡಿಕೊಂಡು ದೊಡ್ಡ ಕೋಟಿ ಕುಳಗಳಾಗ್ಬಿಟ್ಟಿದ್ದಾರೆ. ಎಲ್ಲ ಹೇಳೋದು ನಾನು ಫಸ್ಟ್ ಹೇಳ್ಬಿಟ್ಟಿದ್ದೆ, ಹಲವಾರು ಕನ್ನಡಪರ ಹೋರಾಟಗಾರರನ್ನು ಹುಟ್ಟು ಹಾಕಿದ ಏಕೈಕ ನಾಯಕರಿದ್ದರೆ ಅದು ಗೋವಿಂದಣ್ಣವ್ರು ಮಾತ್ರ. ಈ ಇರೋರೆಲ್ಲ ಕನ್ನಡಪರ ಸಂಘಟನೆ ಅಧ್ಯಕ್ಷರೆಲ್ಲ ಇವ್ರ ಶಿಷ್ಯಂದರೆ, ಇವರಿಂದನೇ ಹೋಗಿರೋದೆಲ್ಲ ಕನ್ನಡ ಪಟ್ಟು ಕಲ್ತ್ಕೊಂಡು ಇವತ್ತೆಲ್ಲ ದೊಡ್ಡ ಕುಳಗಳಾಗಿದ್ದಾರೆ. ಇರಲಿ, ಇವ್ರ ತಾಯಿ ಚಾಮುಂಡೇಶ್ವರಿ ದೊಡ್ಡ ಮಟ್ಟದಲ್ಲಿ ಅಂದರೆ ನಮಗೇನಪ್ಪ ಅಂದರೆ ಆಯುಷ್ಸು ಆರೋಗ್ಯ ಕೊಟ್ಟು ನಮ್ಮಂಥ ಯುವಕರನ್ನು ಬೆಳೆಸೋಂಥ ಶಕ್ತಿ ಕೊಡಲಿ, ಕನ್ನಡದ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ. ನನ್ನ ಜನ್ಮದಾತರಾದಂಥ ನಮ್ಮ ತಂದೆಯವರಿಗೆ ನನ್ನ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ನನ್ನ ಹುಟ್ಟಿಸಿದ್ದಕ್ಕೆ ನಾನು ಇಲ್ಲಿರೋದು ಈಗಿರೋದು. ಸೊ ಸದಾ ಅವ್ರಿಗೆ ಋಣಿ. ಹಾಗೂ ನಮ್ಮ ತಂದೆಗೆ ಕೇಳೋದಿಷ್ಟೇ, ಅವರ ಒಂದು ಶ್ರಮ, ಅವರ ಒಂದು ಇಷ್ಟು ವರ್ಷದ ಹೋರಾಟಕ್ಕೆ ಅವ್ರಿಗೆ ಭಗವಂತನಲ್ಲಿ ಕೇಳ್ಕೊಳೋದಿಷ್ಟೇ, ಅವ್ರು ಇನ್ನೂ ಇದೇ ಥರ ಹೆಚ್ಚೆಚ್ಚು ಖುಷಿಯಾಗಿ ಆರೋಗ್ಯವಾಗಿ 100 ಕಾಲ ಹಿಂಗೆ ಇರಬೇಕು. ಇಷ್ಟೇ ಎಲ್ಲ ಅಭಿಮಾನಿಗಳ ಜೊತೆ ಹಿಂಗೆ ಖುಷಿಯಾಗಿ ಅವ್ರ ಅಭಿಮಾನಿಗಳು ಇನ್ನೂ ಹೆಚ್ಚಿನ ರೀತಿ ಸಂಪಾದಿಸಿ ಇನ್ನೂ ಅವರು ಹೆಚ್ಚು ಕಾಲ ನಮ್ಗಳ ಜೊತೆ ನಮ್ಮ ಮಧ್ಯದಲ್ಲಿ ಇದೇ ಥರ ಅನೇಕ ಈ ಒಂದು ನಾಡಿಗೆ ಸೇವೆ ಸಲ್ಲಿಸೋಂಥ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತೀನಿ. ನನ್ನ ಮೇಲಿರೋ ಪ್ರೀತಿಗಿನ್ನ ಹೆಚ್ಚಾಗಿ ನಾನು ಮಾಡಿರುವಂಥ ಒಂದು ಸೇವೆ, ಕನ್ನಡದ ಸೇವೆ, ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಅಂದ್ಕೊಂಡಿರೋದು ನಾನು ಅಂತ. ಅದಕ್ಕೆ ಎಲ್ಲ ಕಾರಣ ನನ್ನ ಹೋರಾಟದಲ್ಲಿ ಯಾವತ್ತೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತೊಗೊಂಡಿದ್ದೀನಲ್ಲ, ಅದು ಒಂದು ದೊಡ್ಡ ಖುಷಿ ನನಗೆ. ಹಾಗಾಗಿ ಇವತ್ತು ಅವರು ಆ ಒಂದು ಪ್ರೀತಿಯನ್ನು ಇವತ್ತು ಎಲ್ಲರಿಗೂ ನನ್ನ ಮೇಲೆ ಇಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ಉಳಿಸ್ಕೊಳ್ತೀನಿ, ಬೆಳೆಸ್ತೀನಿ. ಮತ್ತು ಸದಾ ಕೊನೆ ಉಸಿರಿರೋರಿಗೂ ಕೂಡ ಕನ್ನಡದ ಹೋರಾಟದಲ್ಲೇ ನಾನು ಕೊನೆ ಆಗ್ತೀನಿ. ನಿಮ್ಮವನು ನಿಮಗಾಗಿ ಬಂದವನು.